ಬಾಸ್ಗೆ ಹೋಗ್ಬೇಕು ಅಂತ ಹೇಳಿ ಒಂದು ಕ್ರೇಜ್ ಬಂದಿದೆಯಲ್ಲ, ಏನು ವಿಷಯ ಅದು ಸರ್? ಬಿಗ್ ಬಾಸ್ ಇವತ್ತು 13ನೇ ಬಿಗ್ ಬಾಸ್ ಈಗ ಸ್ಟಾರ್ಟ್ ಆಕೈತ್ರಿ. ಈಗ 12 ಮಂದಿ ಬಿಗ್ ಬಾಸ್ ವಿನ್ನರ್ಗಳು ಬೇಕಾದಷ್ಟು ಅವ್ರ ಆಟ ಪಾಠಗಳನ್ನು ತೋರಿಸಿದ್ರು. ಅದು ಎದಕ್ಕೆ ಮನೋರಂಜನೆಗೋಸ್ಕರ ಅದು ಉಪಯೋಗ ಆಗ್ತೈತಿ ಹೊರತು ಈ ಸಾರ್ವಜನಿಕರಿಗೆ ಅದು ಉಪಯೋಗ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದರೆ ಇವತ್ತು ಸಾರ್ವಜನಿಕರಿಗೆ ಉಪಯೋಗ ಆಗೋಂಥ ವ್ಯವಸ್ಥೆ ಏನು ಮಾಡಿದ್ರೆ ಆಕೈತಿ ಅಂದರೆ ಬಿಗ್ ಬಾಸ್ಗೆ ಇಂಥ ಸಿಗ್ಲಿ ಬಸ್ಸನ್ ಅಂತವ್ರಿಗೆ ಅವಕಾಶ ಕೊಟ್ಟರೆ ಎಲ್ಲ ವಿದ್ಯಾವಂತರಾಗಿರಲಿ, ಕಾನೂನು ಗೊತ್ತಿಲ್ಲದವರಾಗಿರಲಿ ಆ ಬಿಗ್ ಬಾಸ್ನಲ್ಲಿ ಹೋಗಿ ಪ್ರತಿಯೊಂದು 511 ಕ್ರಿಮಿನಲ್, 158 ಸಿವಿಲ್, ಹಿಂದೆ ನಡೆದಂಥ ಘಟನೆಗಳ ಬಗ್ಗೆ ಕಾನೂನು ವಕೀಲರು ಹೆಂಗೆ ವಾದ ಮಾಡಬೇಕು, ಆ ಜಡ್ಜ್ಗಳು ಹೆಂಗೆ ತೀರ್ಪು ನೀಡಬೇಕು, ಪೊಲೀಸ್ನವ್ರು ಹೆಂಗೆ ಕತೆ ಬರೀಬೇಕು, ಈ ಲೆಕ್ಕದಲ್ಲಿ ಆ ಒಂದೊಂದು ಪ್ರತಿಯೊಂದು ಮಾಧ್ಯಮಗಳ ಕೆಲಸ ಏನು, ವಕೀಲರ ಕೆಲಸ ಏನು, ಪೊಲೀಸರ ಕೆಲಸ ಏನು, ನ್ಯಾಯಾಧೀಶರ ಕೆಲಸ ಏನು, ಇವನ್ನೆಲ್ಲ ಜೈಲು ಅಧೀಕ್ಷಕರ ಕೆಲಸ ಏನು, ಇವು ಎಲ್ಲ ಮಾಹಿತಿಗಳು ಸಾರ್ವಜನಿಕರಿಗೆ ಹಂಚ್ಕೋಬೇಕಾದ್ರೆ 100 ದಿನ ಅವಕಾಶ ಸಿಗ್ತೈತೆ ಆ ಬಿಗ್ ಬಾಸ್ನಲ್ಲಿ. ಆ ಒಂದು ಬಿಗ್ ಬಾಸ್ನಲ್ಲಿ ನನಗೆ ಅವಕಾಶ ಕೊಟ್ಟರೆ ನಿಜವಾಗಿ ನಾನು ವಿನ್ನರ್ ಆಗಿ ಬರ್ತೀನಿ, ಸಾರ್ವಜನಿಕರಿಗೆ ಜಾಗೃತಿ ಕೊಡ್ತೀನಿ ಆ ಬಿಗ್ ಬಾಸ್ನಲ್ಲಿ ಇದ್ದು. ಯಾಕಂದರೆ ಒಂದೇ ಸಲ ನನಗೆ ಅವಕಾಶ ಕೊಟ್ಟರೆ ಕಂಟಿನ್ಯೂ ಬಿಗ್ ಬಾಸ್ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಆ ಬಿಗ್ ಬಾಸ್ ಮುಂದುವರಿತೈತಿ, ಹೆಚ್ಚಿನ ಸ್ಥಾನದಲ್ಲಿ ಆ ಬಿಗ್ ಬಾಸ್ ಬೆಳಕಿಗೆ ಬರ್ತೈತಿ ಅನ್ನೋದು ನನ್ನ ಒಂದು ನಂಬಿಕೆ ರೀ. ಹೌದು, ಅದಕ್ಕೆ ಈ ಸಲ ನಾನು ತುಮಕೂರು ಸಿದ್ಧಗಂಗಾ ಶಿವಕುಮಾರ ಸನ್ನಿಧಿಯಿಂದ ಬೆಂಗಳೂರು ರಾಜಧಾನಿವರೆಗೂ ನಡೆದು ಆ ಬಿಗ್ ಬಾಸ್ ಆಫೀಸ್ಗೆ ಹೋಗಿ ನನಗೆ ಅವಕಾಶ ಕೊಡಿ ಅಂತಂದು ಕೇಳ್ಕೋಬೇಕು, ನಾ ಕನ್ನಡ ಧ್ವಜ ಹಿಡ್ಕೊಂಡು ಹೋಗ್ಬೇಕಂತಂದು ತೀರ್ಮಾನ ಮಾಡಿದ್ದೆ. ಅದಕ್ಕೋಸ್ಕರ ತಾವಾಗಲೇ ನನಗೊಂದು ಅವಕಾಶ ಕೊಟ್ಟರೆ, ಯಾಕಂದ್ರೆ ನನ್ನಂತಲೇ ಏನಿಲ್ಲ, ಇವತ್ತು ದುಡಿಬೇಕು, ಇವತ್ತು ತಿನ್ಬೇಕು. ನನಗೆ 5 ಮಕ್ಕಳದವು, 2 ಮಕ್ಕಳು ಮದುವೆ ಮಾಡೀನಿ, ಈಗ ಒಂದು ಮಗಳು ಮದುವೆ ಐತಿ, 10 ರೂಪಾಯಿ ದುಡ್ಡಿಲ್ಲ. ಯಾಕಂದ್ರೆ ನಾ ಜೋಳಿಗೆ ಹಾಕಿ ಬೇಡಕ್ಕೂ ನನ್ನ ನಾಚಿಕೆ ಪಡಂಗಿಲ್ಲ. ಯಾಕಂದ್ರೆ ನನ್ನಂತಲ್ಲಿ ಕಾನೂನು ಐತಿ, ಆ ಕಾನೂನಿನಲ್ಲಿ ಇವತ್ತು ನಾ ಜೈಲಿನಾಗಿದ್ದರೆ ಲಕ್ಷ ಗಂಟಲೆ ದುಡ್ಡು ದುಡಿತಿದ್ದೆ, ಆರೋಪಿಗಳು ಚಾರ್ಜ್ ಶೀಟ್ ಓದ್ತಿದ್ದೆ, ಇದ್ದವ್ರು ಕೊಡ್ತಿದ್ರು, ಇಲ್ದವ್ರಿಗೆ ನಾನು 10 ರೂಪಾಯಿ ಖರ್ಚು ಮಾಡಿ ನ್ಯಾಯ ಕೊಡಿಸ್ತಿದ್ದೆ. ಆದರೆ ಇವತ್ತು ದೊಡ್ಡ ಜೈಲು ಇದು ಪ್ರಪಂಚ ಅನ್ನೋದು. ಈ ಪ್ರಪಂಚದ ಜೈಲಿನಲ್ಲಿ ಕಾನೂನಿನ ಜ್ಞಾನ ಇಲ್ಲ, ಮತ್ತು ಈ ಒಂದು ಜೈಲು ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಇಲ್ಲ, ಈ ಒಂದು ಪೊಲೀಸ್ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಇಲ್ಲ. ಇವರೆಲ್ಲ ತಮ್ಮ ಒಂದು ಹೆಂಡ್ರ ಮಕ್ಕಳಿಗೆ ತಾಜ್ ಮಹಲ್ ಕಟ್ಕೊಡೋಕೆ ಇನ್ನೊಬ್ಬರು ಜೀವನ ಹಾಳು ಮಾಡೋದು ವ್ಯವಸ್ಥೆ ಸರಿ ಅಲ್ಲ ಅನ್ನೋದು ಈ ಬಿಗ್ ಬಾಸ್ನಲ್ಲಿ ನಾನು ಸಾರಿ ಜಾಗೃತಿ ಕೊಡೋಂಥ ಜಾಗೃತಿಗಾರನಾಗ್ತೇನೆ. ಎಲ್ಲ ಮಾಧ್ಯಮಗಳಲ್ಲಿ ಈ ಸಿಗ್ಲಿ ಬಸ್ಸಿನ ಬೇಡಿಕೆ, ಎಲ್ಲ ಪೊಲೀಸ್ನಲ್ಲಿ ಸಿಗ್ಲಿ ಬಸ್ಸಿನ ಬೇಡಿಕೆ. ಯಾಕಂದರೆ ಎಲ್ಲ ನ್ಯಾಯಾಧೀಶರು ಕೆಟ್ಟವರಲ್ಲ, ಎಲ್ಲ ಪೊಲೀಸರು ಕೆಟ್ಟವರಲ್ಲ, ಎಲ್ಲ ಜೈಲು ಅಧೀಕ್ಷಕರು ಕೆಟ್ಟವರಲ್ಲ, ಎಲ್ಲ ಮಾಧ್ಯಮಗಳು ಕೆಟ್ಟವರಲ್ಲ. ಕೆಟ್ಟ ನನ್ನ ಮಕ್ಕಳನ್ನ ಒದ್ದು ಹೊರಗೆ ಹಾಕಿ ಒಳ್ಳೆಯವ್ರನ್ನ ಇಟ್ಕೊಂಡು ಈ ದೇಶನ ಕಟ್ಟಬೇಕನ್ನೋದೇ ಈ ಸಿಗ್ಲಿ ಬಸ್ಸಿನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ಎಲ್ಲಿಂದ ಎಲ್ಲಿಗೆ ಪಾದಯಾತ್ರೆ ಮಾಡ್ತೀರಿ ಸರ್? ಈಗ ಬಿಗ್ ಬಾಸ್ ಯಾವಾಗ ಈಗ ಸ್ಟಾರ್ಟ್ ಆಗತ್ತಲ್ರಿ, ಒಂದು 10-15 ದಿವಸ ಮುಂದಿದ್ದಾಗನ ನಾನು ಅದನ್ನು ಹಮ್ಮಿಕೋಬೇಕಂತ ಇದ್ದೇನೆ ರೀ. ಹೌದು, ಬಿಗ್ ಬಾಸ್ಗೆ ನಾನು ಪಾದಯಾತ್ರೆ ಮುಖಾಂತರ ಹೋಗಿ ನ್ಯಾಯ ಕೇಳಿ ನ್ಯಾಯವಾಗಿ ನಾನು ಅಲ್ಲಿ ಗೆದ್ದು ಬರ್ಬೇಕನ್ನೋದೈತಿ. ಯಾಕಂದರೆ ಜೈಲಿನಲ್ಲಿ ಎಂತಿಂಥ ರೌಡಿಗಳಿಗೆ ರಿಯಲ್ ರೌಡಿ ಆದವು ನಾನು. ಆದರೆ ನಾನು ರೌಡಿ ಜಾಮ್ ಮಾಡಿಲ್ಲ. ಅವ್ರಿಗೆ 10 ಕೊಲೆ ಮಾಡಿದವ್ರಿಗೂ ಅವ್ರಿಗೆ ಕಾನೂನು ಗೊತ್ತಿರೋದಿಲ್ಲ. ಅವ್ರ ಕೇಸ್ಗಳು ಚಾರ್ಜ್ ಶೀಟ್ ತೊಗೊಂಡು ಇದೇ ಶಿಕಾರಿಪುರ ತಾಲೂಕು ಗೋಣಿ ಮಾಂತೇಶ್ ಅಂತ ಇದ್ರಿ, ಅವರು ಇದೇ ಯಡಿಯೂರಪ್ಪ ಜಾಥಾ ಮಾಡಿದ್ರು. ಜಾಥಾ ಅಂದ್ರೇನ 2 ಮದುವೆ ಆಗಿದ್ದ ಹಲೇಶ್ ಅಂತಂದು ಅವನ್ನ ಕೊಲೆ ಮಾಡಿದ್ರು. ಆ ಕೊಲೆ ಕೇಸ್ನಾಗ 9 ಮಂದಿ ಆರೋಪಿಗಳಿದ್ರು ಜೈಲ್ನಾಗ. ಅವರು ಅವಾಗ ಹೆಬ್ಬಟ್ ಮಂಜುನೂ ಇದ್ದ, ಆಮೇಲೆ ಕಮ್ಮಡಿ ಅನಿಪುನೂ ಇದ್ದ. ಅವರೆಲ್ಲರೂ ನನ್ನ ಜೊತೆಲೇ ಚೆನ್ನಾಗಿದ್ದರು. ಎಲ್ಲರೂ ಚಾರ್ಜ್ ಶೀಟಿನ ಓದ್ತಿದ್ದೆ, ಈ ಹೊಸಳ್ಳಿ ವೆಂಕಟೇಶನ್ ಚಾರ್ಜ್ ಶೀಟಿನ ಓದಿದ್ದೆ. ಅವ್ರಿಗೆ ಕನ್ಫರ್ಮ್ ಮಾಡಿಕೊಟ್ಟೆ ಹೆಂಗೆ ಇದರಿಂದ ಹೆಂಗೆ ಯಾರ್ಯಾರು ಆರೋಪಿ ಆಗ್ಯಾರ ಅನ್ನೋದು. ಆ ಲೆಕ್ಕದಲ್ಲಿ ನಾನು ಈ ಗೋಣಿ ಮಾಂತೇಶನ್ ಕೇಸ್ ಎಂತಿಂಥ ಲಾಯರ್ಗಳು ಹಿಡಿದ್ರು ಹೈಕೋರ್ಟಲ್ಲಿ ರಿಜೆಕ್ಟ್ ಆಗಿತ್ತು, ಸೆಷನ್ನಲ್ಲಿ ರಿಜೆಕ್ಟ್ ಆಗಿತ್ತು. ಆ ಕೇಸ್ನ ಚಾರ್ಜ್ ಶೀಟಿನ ನನ್ನ ಕೈಯಾಗ ಕೊಟ್ಟರು, ನಾನು ಓದಿದೆ. ಅದ್ರಾಗ 2 ಮಂದಿ ಪ್ರತ್ಯಕ್ಷ ಸಾಕ್ಷಿಗಳಿದ್ರು. ಆ 2 ಮಂದಿ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಿದ್ದರಿಂದ ಈ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆಗಿತ್ತು. ಅದನ್ನು ನಾನು ಓದಿದಾಗ ಆ 2 ಮಂದಿ ಪ್ರತ್ಯಕ್ಷ ಸಾಕ್ಷಿಗಳು ಕೊಲೆನ ನೋಡಿಲ್ಲ ಅನ್ನಂಗೆ ನಾನು ಸಾಬೀತು ಅದರಲ್ಲಿ ಕಂಡು ಹಿಡಿದು ಆ ಪಾಯಿಂಟ್ ಮೇಲೆನ ಅವ್ರಿಗೆ ಬೇಲ್ ಆದೇಶ ಮಾಡಿಸ್ಕೊಟ್ಟೆ. ಆಮೇಲೆ ಅದೇ ಪಾಯಿಂಟ್ನಲ್ಲೇ ಕೇಸ್ ಅಕ್ಯೂಟ್ ಆತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.